ಧಾರವಾಡದ ಕಮಲಾಪುರದಲ್ಲಿ ಹಾಡು ಹಗಲೇ ನಡೆದ ಮಕ್ಕಳ ಅಪಹರಣ ಪ್ರಕರಣವೀಗ ರಾಜ್ಯವನ್ನೇ ಬೆಚ್ಚಿಬೀಳಿಸಿದೆ. ಚಾಕ್ಲೇಟ್ ಆಸೆ ತೋರಿಸಿ ಮಕ್ಕಳನ್ನ ಎತ್ತೊಯ್ದಿದ್ದ ಅಬ್ದುಲ್ ಕರೀಂ ಅಸಲಿ ಬಣ್ಣ ಈಗ ಬಯಲಾಗಿದೆ. ಅತಿಯಾದ ಮದ್ಯಪಾನ ಮತ್ತು ಆಕಸ್ಮಿಕ ಅಪಘಾತದಿಂದಾಗಿ ಇಬ್ಬರು ಹಸುಗೂಸುಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಕಿರಾತಕನ ಹಿನ್ನೆಲೆ ಕೇಳಿದ್ರೆ ನೀವು ದಂಗಾಗೋದು ಗ್ಯಾರಂಟಿ. ಈ ಕುರಿತು ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಶಾಲೆಯ ಬಳಿ ಹೊಂಚು ಹಾಕಿದ್ದ ಆರೋಪಿ. ಧಾರವಾಡದ ಕಮಲಾಪುರದ ಸರ್ಕಾರಿ ಶಾಲೆಯ ಬಳಿ ಸುಮಾರು ಅರ್ಧ ಗಂಟೆಗಳ ಕಾಲ ಅಬ್ದುಲ್ ಕರೀಂ ಹೊಂಚು ಹಾಕಿದ್ದ. ಮುಗ್ಧ ಮಕ್ಕಳಿಗೆ ಚಾಕ್ಲೇಟ್ ಆಮಿಷ ಒಡ್ಡಿದ್ದ ಈತ ತನ್ವೀರ್, ದೊಡಮನಿ ಮತ್ತು ಲಕ್ಷ್ಮಿ ಎಂಬ ಇಬ್ಬರು ಮಕ್ಕಳನ್ನ ತನ್ನ ಬೈಕಿನಲ್ಲಿ ಕೂರಿಸಿಕೊಂಡು ಕ್ಷಣಾರ್ಧದಲ್ಲಿ ಪರಾರಿಯಾಗಿದ್ದ. ಅಪಹರಿಸಿದ ಮಕ್ಕಳನ್ನು ಸುಮಾರು 100 ಕಿಲೋಮೀಟರ್ ದೂರದವರೆಗೆ ಕರೆದೊಯ್ದ ಆರೋಪಿ ಹಳಿಯಾಳ ತಲುಪಿದಾಗ ಬೈಕ್ ನಿಲ್ಲಿಸಿದ್ದಾನೆ. ಮಕ್ಕಳಿಗೆ ಕುಡಿಯಲು ನೀರು ಕೊಟ್ಟು ತಾನು ಮಾತ್ರ ಮನಸೋ ಇಚ್ಛೆ ಮದ್ಯ ಸೇವನೆ ಮಾಡಿದ್ದಾನೆ. ಅಷ್ಟೇ ಅಲ್ಲದೆ ಮಕ್ಕಳಿಗೆ ಕಬ್ಬನ್ನ ತಿನ್ನಲು ನೀಡಿ ಮತ್ತೆ ಕುಡಿತ ಮುಂದುವರೆಸಿದ್ದಾನೆ. ಕುಡಿದ ಅಮಲಿನಲ್ಲಿ ಬೈಕ್ ಚಲಾಯಿಸುತ್ತಿದ್ದಾಗ ನಿಯಂತ್ರಣ ತಪ್ಪಿ ಬೈಕ್ ಪಲ್ಟಿಯಾಗಿದೆ. ಈ ಅಪಘಾತದಲ್ಲಿ ಅಬ್ದುಲ್ ಕರೀಂ ಕೈ ಮುರಿದು ತಲೆಗೆ ಗಂಭೀರ ಗಾಯಗಳಾಗಿವೆ. ಸದ್ಯ ಈತ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಪೊಲೀಸ್ ಕಣ್ಗಾವಲಿನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಒಂದು ವೇಳೆ ಅಪಘಾತವಾಗದಿದ್ದರೆ ಆ ಇಬ್ಬರು ಮಕ್ಕಳ ಗತಿ ಏನಾಗುತ್ತಿತ್ತು ಎಂಬುದು ಈಗ ದೊಡ್ಡ ಪ್ರಶ್ನೆಯಾಗಿದೆ. ತನಿಖೆಯ ವೇಳೆ ಬಯಲಾದ ಸತ್ಯ ಕೇಳಿದರೆ ಮೈ ಜುಮ್ಮೆನ್ನುತ್ತದೆ. 2018ರಲ್ಲೂ ಈತ ಹಳಿಯಾಳದ ಇಂಗ್ಲಿಷ್ ಮೀಡಿಯಂ ಶಾಲೆಯ ವಿದ್ಯಾರ್ಥಿನಿಯನ್ನ ಅಪಹರಿಸಿ ಕಾಡಿಗೆ ಕರೆದೊಯ್ದಿದ್ದ. ಅಂದು ಆ ಬಾಲಕಿಯ ಕೈಕಾಲು ಕಟ್ಟಿ ಕ್ರೌರ್ಯ ಮೆರೆಯಲು ಮುಂದಾಗಿದ್ದ. ಆದರೆ ಅಂದು ಕೂಡ ಅತಿಯಾಗಿ ಕುಡಿದ ಅಮಲಿನಲ್ಲಿ ಈತ ಬಿದ್ದಾಗ ಆ ಬಾಲಕಿ ಅಲ್ಲಿಂದ ತಪ್ಪಿಸಿಕೊಂಡು ಪ್ರಾಣ ಉಳಿಸಿಕೊಂಡಿದ್ದಾಳೆ. 100 ಕಿಲೋಮೀಟರ್ ದೂರದವರೆಗೆ ಮಕ್ಕಳನ್ನು ಈತ ಹೇಗೆ ಮ್ಯಾನೇಜ್ ಮಾಡಿದ? ಇಬ್ಬರು ಮಕ್ಕಳನ್ನ ಅಪಹರಿಸಿ ಈತ ಎಲ್ಲಿಗೆ ಒಯ್ಯುತ್ತಿದ್ದ? ಈತನ ಹಿಂದೆ ಬೇರೆ ಯಾವುದಾದರೂ ಜಾಲವಿದೆಯೇ? ಸದ್ಯಕ್ಕೆ ಮಕ್ಕಳು ಸುರಕ್ಷಿತವಾಗಿದ್ದಾರೆ. ಆದರೆ ಹಳೆಯ ಅಪರಾಧದ ಹಿನ್ನೆಲೆ ಹೊಂದಿರುವ ಇಂತಹ ವ್ಯಕ್ತಿಗಳು ಸಮಾಜದಲ್ಲಿ ರಾಜಾರೋಷವಾಗಿ ಓಡಾಡುತ್ತಿರುವುದು ಪೋಷಕರಲ್ಲಿ ಭೀತಿ ಹುಟ್ಟಿಸಿದೆ. ಪೊಲೀಸ್ ತನಿಖೆಯಿಂದ ಈತನ ಅಸಲಿ ಉದ್ದೇಶ ಏನಿತ್ತು ಎಂಬುದು ಹೊರಬರಬೇಕಿದೆ.